ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಂತ್ರ, ಮಂತ್ರ, ವಾಮಾಚಾರ ಇಂತಹ ಪ್ರಯೋಗಗಳಿಂದ ತಾವೇನಾದರೂ ಒಳಗಾಗಿದ್ದೀರಿ ಎಂಬತಕ್ಕಂಥ ಭ್ರಮೆ ನಿಮ್ಮನ್ನೇನಾದರೂ ಕಾಡ್ತಾ ಇದೆಯಾ? ನಿಮ್ಮೆಲ್ಲರ ಮನೋಕಾಮನೆಗಳು ಆದಷ್ಟು ಬೇಗ ಸಿದ್ಧ ಆಗಬೇಕು ಅಂತಾನೆ ಈ ಭಾನುವಾರ ಬಹಳ ವಿಶೇಷವಾಗಿರತಕ್ಕಂಥ ಮೃತ್ತಿಗೆಯನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ಈ ಒಂದು ಮೃತ್ತಿಗೆಯಿಂದ ಮಾಡಿರ್ತಕ್ಕಂಥ ತಂತ್ರಸಾರ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡಬೇಕಾ? ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿ ಮಾಡಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ತೆರಳಿದ್ರು ಬೀದರ್ ಜಿಲ್ಲೆಗೆ. ಬೀದರ್ ನಗರದಲ್ಲಿ ಇರುವಂತಹ ಲಾಡಿಗೇರಿ ಸಂಸ್ಥಾನ ಮಠದ ವತಿಯಿಂದ ಧರ್ಮಸಭೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ವಿಶೇಷವಾದಂತಹ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಮತ್ತು ಗೌರವದಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯ
ನಾನು ಗುರುದೇವರ ದಿವ್ಯ ರೂಪದಿ. बोलो भारत माता की, बोलो भारत माता की, बोलो ಭಾರತ್ ಮಾತಾ ಕಿ. ನಾನು ಬೀದರಿಂದ ಇಲ್ಲಿ ಬರಬೇಕಾದ್ರೆ ಇವ್ರ ಮುಖದಲ್ಲಿದ್ದಂಥ ಮಂದಹಾಸ, ನಗುಮುಖ, ಜೊತೆಗೆ ಉತ್ಸಾಹ, ಹುಮ್ಮಸ್ಸು, ನಾವು ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿಲ್ಲ ಇವ್ರನ್ನ. ಆ ಪ್ರೀತಿ ವಿಶ್ವಾಸ, ಒಂದು ಕೇಸರಿ ಶಾಲು ಮೈ ಮೇಲೆ ಬಿದ್ದುಬಿಟ್ರೆ ಅವ್ರನ್ನ ಅವರೇ ಮರ್ತು ಹೋಗ್ಬಿಡ್ತಾರೆ. ಒಬ್ರಿಗೊಬ್ರು ಗಾಡಿಯಲ್ಲಿ ಗುದ್ದುಕೊಳ್ಳೋದು ನೋಡಿದೆ ನಾನು, ತಳಗೆ ಬಿದ್ದರು ಹಂಗೆ ಎದ್ದು ಗಾಡಿಯಲ್ಲಿ ಕೂತ್ಕೊಂಡು ಓಡಿ ಬರೋದು ನೋಡಿದೆ ನಾನು. ಇಂತಹ ಒಂದು ಆತ್ಮವಿಶ್ವಾಸ, ಇಂಥ ಪ್ರೀತಿ ಇಡೀ ಕರ್ನಾಟಕ ರಾಜ್ಯ ಸುತ್ತೊಡೆಯುವ ಆನಂದ್ ಗುರುಜಿ. ಇಡೀ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳನ್ನು ಸುತ್ಕೊಂಡು ಬರ್ತೀನಿ ನಾನು. ಆದರೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಯಾಕೆ ಓಡಿ ಬರ್ತೀವಿ ಅಂದರೆ, ಇಂತಹ ಸಿಂಹದ ಮರಿಗಳ ಜೊತೆಯಲ್ಲಿದ್ದ ನಾನು ಸ್ವಲ್ಪ ಹೊತ್ತಿದ್ರೆ ನನಗೆ ಸಂತೋಷ ಅನ್ನೋದು. ಧರ್ಮ ಅಂದರೆ, ಧರ್ಮಕ್ಕೆ ಸ್ವಲ್ಪ ಅನ್ಯಾಯ ಆಗ್ತದೆ ಅಂದರೆ, ಧರ್ಮದ ಪತಾಕೆಗಾಗಲಿ, ಕೇಸರಿ ಬಣ್ಣದ ವಸ್ತ್ರಕ್ಕಾಗಲಿ, ಅಥವಾ ಮಠಮಾನ್ಯಗಳಿಗಾಗಲಿ, ಸಾಧು ಸಂತರಿಗಾಗಲಿ, ಸ್ವಾಮೀಜಿಗಳಿಗಾಗಲಿ, ಮಠಗಳಿಗೆ ಏನಾದ್ರು ಒಂದು ಕಿಂಚಿತ್ತು ತಪ್ಪಾಯಿತು, ನೋವಾಯಿತು, ಇಲ್ಲಿರ್ತಕ್ಕಂಥವರು ಅವರು ಏನು ಅನ್ನೋದನ್ನು ಚಿಂತನೆ ಮಾಡಿದಿರ ಸಮಾಜಕ್ಕೆ ಹೋರಾಟಕ್ಕೆ ನಿಂತುಕೊಳ್ತಾರೆ. ಅಂಥ ಕೆಚ್ಚದೇ ಇರ್ತಕ್ಕಂತಹ ಗಂಡುಗಲ್ಲಿ ನೆಲೆಸಿರ್ತಕ್ಕಂಥ ಉತ್ತರ ಕರ್ನಾಟಕ. ಈ ಉತ್ತರ ಕರ್ನಾಟಕದ ತಾಯಂದರು ನೀವು ನಿಮ್ಮ ಮನೆ ಮಕ್ಕಳಿಗೆ ರೊಟ್ಟಿ ಜೊತೆ ಅದು ಯಾವ ತುಪ್ಪ ಬೆಣ್ಣೆ ಹಾಕಿ ಬೆಳೆಸಿದಿರೋ ಏನೋ, ನೀವ್ಯಾರೂ ತುಲಾಭಾರ ನೋಡಲಿಲ್ಲ ಕಣ್ಣುಗಳಲ್ಲಿ ಅಲ್ವಾ? ಪಾಪ ಶ್ರೀಗಳು ಕಷ್ಟಪಟ್ಟು, ನಾನು ಈ ಭಾಗದಲ್ಲಿ, ಈ ಸಂಸ್ಥೆ ಚಿಕ್ಕದು, ದೊಡ್ಡ ಮಠ ಅಲ್ಲ ಅದು, ಏನೋ ದೊಡ್ಡ ಬೃಹತ್ ಮಠವೋ ಅಥವಾ ಸರ್ಕಾರ ಇವರು ಸಹಾಯ ಮಾಡಿರೋದು, ಅಥವಾ ಒಂದಿಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡೂರಿಗಳು ಈ ಮಠದಲ್ಲಿ ಇರುವಂಥದ್ದು, ಅಥವಾ ಸಾಕಷ್ಟು ಸಿರಿ ಸಂಪತ್ತಿರೋರಿಗೂ ಅವ್ರಿಗೆ ಬರಲಿಲ್ಲ ಈ ಆಸೆ. ಆದರೆ ಈ ಶ್ರೀಗಳು ಆಸೆ ಪಟ್ಟರು, ಆನಂದ್ ಗುರುಜಿನ ಕಳಿಸ್ಬೇಕು, ಇಲ್ಲಿ ತುಲಾಭಾರ ಮಾಡಬೇಕು, ನಮ್ಮ ಮಠಕ್ಕೂ ಗುರುಗಳನ್ನು ಕರೆಸ್ಕೋಬೇಕು ಅಂತ ಆಸೆ ಪಟ್ರಲ್ಲ. ನಾನು ಸದಾ ಈ ಮಠಕ್ಕೆ ಚಿರಋಣಿಯಾಗಿದ್ದೆ. ಈಗ ನಿಮಗೋಸ್ಕರ ಇನ್ನೊಮ್ಮೆ ತುಲಾಭಾರಕ್ಕೆ ನಾನು ಕೂತ್ಕೊಳ್ತೇನೆ. ಅದು ಶ್ರೀಗಳ ಸಮ್ಮುಖದಲ್ಲಿ. ಆಗಲೇ ನಾನು ತುಲಾಭಾರ ಮಾಡಿದ್ರು ಇಲ್ಲಿ ಶ್ರೀಗಳೇ ಇಲ್ಲ, ದೇವರೇ ಇಲ್ಲದ ಮನೆಗೆ ನಾನು ಯಾಕೆ ಬರೋದು ಅಲ್ವಾ? ದೇವರಿರಬೇಕು, ಆ ಮನೆಗೆ ಬಂದು ನಮಸ್ಕಾರ ಮಾಡಬೇಕು. ಬೀದರ್ ನಗರದಲ್ಲಿ ಇರುವಂತಹ ಲಾಡಿಗೇರಿ ಸಂಸ್ಥಾನ ಮಠದ ವತಿಯಿಂದ ನೆರವೇರಿಸಲಾದಂತಹ ಧರ್ಮಸಭೆ ಕಾರ್ಯಕ್ರಮ, ಜೊತೆಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಸಲ್ಲಿಸಿದಂತಹ ತುಲಾಭಾರ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ರು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದಾರವಿಂದಗಳಿಗೆ ನಮನವನ್ನು ಮಾಡ್ತಾ ಒಂದೆರಡು ಮಾತನ್ನು ಆಡೋಣ. ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬೀದರ್ ನಗರದಲ್ಲಿ ಲಾಡಿಗೆರೆ ಹಿರೇಮಠ ಸಂಸ್ಥಾನದ ಪೂಜ್ಯರಾದ ಶ್ರೀ ಶಟಸ್ಥಲ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ನಿಮಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಗುರುಗಳವರ ಪ್ರೀತಿ ವಿಶ್ವಾಸಕ್ಕೆ ಪಾರೇ ಇಲ್ಲ. ಯಾಕೆಂದರೆ ಪ್ರಾರಂಭದ ನೋಡಲಿಕ್ಕೆ ಗುರುಗಳು ವಯಸ್ಸಾಗಿದೆಯೇ ಹೊರತಾಗಿ ಪ್ರಾರಂಭದಿಂದ ನಮ್ಮನ್ನು ಸ್ವಾಗತ ಮಾಡ್ಕೊಂಡಾಗಿಂದ ಹಿಡಿದು ಈಗಿನವರೆಗೂ ನಿಜವಾಗ್ಲೂ ಅವರಲ್ಲಿರೋ ಶಕ್ತಿನೇ ಬೇರೆ. ಎಷ್ಟು ಶಕ್ತಿ ಇದೆ! ನಾವು ನಿನ್ನೆ ಸುಸ್ತಾಗಿದ್ವಿ ಹೊರತಾಗಿ ಗುರುಗಳು ಮಾತ್ರ ಸುಸ್ತೇ ಇಲ್ಲ. ನಾವೊಂದು 10 ನಿಮಿಷ ನಿಮ್ಮ ಮಧ್ಯೆ ಬಂದ್ಬಿಟ್ರೆ ಸುಸ್ತಾಗಿ ಹೋಗ್ತೀವಿ. ಗುರುಗಳು ಅವಾಗ್ಲಿಂದ ಇದ್ದಾರೆ, ಸುಸ್ತೇ ಆಗ್ತಾ ಇಲ್ಲ ಅವ್ರಿಗೆ. ನಾನು ತುಂಬ ಖುಷಿ ಆಯಿತು. ಮತ್ತೊಂದು ವಿಚಾರ ಹೇಳ್ತೇನೆ. ಈಗ ಬೀದರಿಗೆ ಬಂದು 2 ದಿವಸ ಆಯಿತು. ಸಂಜೆ 7 ಗಂಟೆಗೆ ಮತ್ತೆ ಹೊರಡೋರಿದ್ದೆ. ಆದರೆ ಈ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದಷ್ಟು ಜನ ಹೇಳಿದ್ರು, ಏನು ಗುರುಗಳೇ ಒಂಚೂರು ದಪ್ಪ ಆಗಿದ್ದೀರಲ್ಲ ಅಂತ. ಬೀದರಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಜನ ಹೇಳಿದ್ರು ಗುರುಗಳು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ.
ಬಂದು 2 ದಿವಸಕ್ಕೆ ಗುರುಗಳು ಹೇಳಿದ್ರು ದಪ್ಪ ಆಗ್ತಾ ಇದ್ರಲ್ಲ ಅಂತ. ನಿಜಕ್ಕೂ ಹೇಳ್ಬೇಕಂದ್ರೆ ನಾನು ನೆನ್ನೆ ರೊಟ್ಟಿ ಊಟ ಮಾಡಿದೆ, ಆಗಲೇ ದಪ್ಪ ಆಗ್ಬಿಟ್ಟಿದ್ದೀನಿ. ಈಗ ನಾನು ಲವಣ ತೈಲ ತಗೋಬೇಕೀಗ. ಅಷ್ಟು ಶಕ್ತಿ ಇದೆ ಈ ಭಾಗದಲ್ಲಿರ್ತಕ್ಕಂಥ ಆಹಾರಕ್ಕೆ ಎಷ್ಟು ಶಕ್ತಿ ಇದೆಯೋ ಗೊತ್ತಿಲ್ಲ. ನಿಮ್ಮೆಲ್ಲರ ತಾಯಂದ್ರಲ್ಲಿರೋ ಶಕ್ತಿ ಮಾತ್ರ ಅಪಾರ. ಯಾಕೆ ಅಂದರೆ ನನಗೆ ಮಾತೇ ಬರ್ತಾ ಇಲ್ಲ. ಈ 2 ದಿವಸಗಳಿಂದ ನಿಮ್ಮೆಲ್ಲರ ತಾಯಂದ್ರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನೋಡ್ತಾ ಇದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು, ಬೇಡ ನಾನು ಆರಾಮಾಗಿ ಇಲ್ಲೇ ಬೀದರಲ್ಲಿ ಇದ್ಬಿಡೋಣ, ಇಲ್ಲಿ ನನಗೆ ಇನ್ನೂ ದೊಡ್ಡ ಮನೆ ಇದೆ, ಇನ್ನೂ ದೊಡ್ಡ ಜನ ಇದ್ದಾರೆ, ಇನ್ನೂ ದೊಡ್ಡ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ, ಮತ್ತೆ ನಾನು ಯಾಕೆ ಬೆಂಗಳೂರಿಗೆ ಹೋಗ್ಲಿ ಎಂಬತಕ್ಕಂಥ ಭಾವನೆ ಬರ್ತಾ ಇದೆ. ಆದರೆ ಏನು ಮಾಡೋದು, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಮನೆಯಲ್ಲಿ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರಿದ್ದಾರೆ. ಅವರೆಲ್ಲರ ಮನೆಗೂ ಹೋಗ್ಬೇಕಲ್ವಾ, ಪ್ರತಿನಿತ್ಯ ನಿಮ್ಮ ಮನೆಗೆ ಬರ್ಬೇಕಲ್ವ ನಾನು. ಅದೇ ರೀತಿ ನಾಳೆ ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಕೂಡ ಹೋಗ್ಬೇಕು. ಇದೆಲ್ಲವೂ ಒಂದು. ಇನ್ನ ನಾನಿಲ್ಲಿಗೆ ಬಂದು ಹೊರಡೋ ಮಾತಾಡೋದು ಬೇಡ, ಇಲ್ಲಿರೋ ಮಾತೇ ಆಡೋಣ. ಪ್ರಾರಂಭದ ಹಂತದಲ್ಲಿ ಆ ಒಂದು ಕುದುರೆಯಿಂದ ನಮ್ಮನ್ನು ಸ್ವಾಗತಿಸಿರ್ತಕ್ಕಂಥದ್ದಾಗ್ಲಿ, ಇಲ್ಲಿರ್ತಕ್ಕಂಥ ಈ ಒಂದು ಹುಲಿಗಳು ನಿಜಕ್ಕೂ ಮೆಚ್ಚಬೇಕಪ್ಪ. ಅಲ್ಲಿ ಬರ್ತಾ ಯಾರೋ ಒಬ್ರು ಬಂದ್ರು, ಗಾಡಿ ಟಚ್ ಮಾಡ್ಕೊಂಡಿರೋದು ನೋಡ್ತಾ ಇಲ್ಲ ಅವರು. ಒಟ್ಟು ನಮ್ಮ ಗುರುಗಳನ್ನ ನೋಡ್ಬೇಕು, ಗುರುಗಳೇ ಅಂತ ಇದಾರೆ, ಟಚ್ ಮಾಡಿ ಬಿದ್ದೋಗಿದ್ದಾರೆ, ಗುರುಗಳೇ ಅಂತಾರೆ. ಅಯ್ಯೋ ಎದ್ದೇಳ್ರಪ್ಪ ಹೋಗ್ಲಿ, ಇಲ್ಲ ಗುರುಗಳೇ ನಮಗ್ ನೀವು ಬೇಕು. ಅಷ್ಟು ಪ್ರೀತಿ ವಿಶ್ವಾಸ. ನಿಜಕ್ಕೂ ನಾನು ಅದೃಷ್ಟವಂತ, ನಾನು ನಿಜವಾಗ್ಲೂ ಅದೃಷ್ಟವಂತ. ಏನು ಈ ಜನದ ಪ್ರೀತಿ ವಿಶ್ವಾಸ, ನಾನು ನಿಜಕ್ಕೂ ಅದೃಷ್ಟವಂತ. ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಅಂತ. ಆ ಉತ್ತರ ಕರ್ನಾಟಕದ ಮಜಾ, ಉತ್ತರ ಕರ್ನಾಟಕ ತಾಯಂದ್ರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನನಗೆ 2 ದಿವಸದಲ್ಲಿ ನೆತ್ತಿಗೇರ್ಬಿಟ್ಟಿದೆಪ್ಪ, ನೆತ್ತಿಗೇರ್ಬಿಟ್ಟಿದೆ. ಅಷ್ಟು ಪ್ರೀತಿ ವಿಶ್ವಾಸ. ಭಾಳ ಖುಷಿ ಆಯ್ತು, ನನಗಂತೂ ಬಹಳ ಸಂತೋಷ ಆಯಿತು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಇಷ್ಟು ದಿವಸ ನಾನು ಯಾಕೆ ಬದುಕಬೇಕಾಗಿತ್ತು, ನಾನು ಯಾಕೆ ಈ ಕೆಲಸಕ್ಕೆ ಬರಬೇಕಾಗಿತ್ತು, ಇಷ್ಟು ಸಣ್ಣ ವಯಸ್ಸಿಗೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಯಾಕೆ ನಿಮ್ಮ ಎಲ್ಲರ ಜೊತೆ ನಾನು ಬರಬೇಕಾಗಿತ್ತು, ಈ ಒಂದು ಧಾರ್ಮಿಕದ ಫೀಲ್ಡ್ಗೆ ನಾನು ಯಾಕೆ ಬರಬೇಕಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಿಜಕ್ಕೂ ಇದು ನನಗೆ ಕಷ್ಟನೇ ಅನ್ನಿಸ್ತಾ ಇಲ್ಲ, ನನಗಿದು ಕಷ್ಟನೇ ಅನ್ನಿಸ್ತಾ ಇಲ್ಲ. ಪ್ರತಿಯೊಂದು ಕ್ಷಣನೂ ಅದ್ಭುತ, ಪ್ರತಿಯೊಂದು ಕ್ಷಣನೂ ಸಕ್ಕರೆನೆ. ಗುರೂಜಿಯವ್ರು ಹೇಳ್ತಾ ಇದ್ರು, ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೌರವ ನಮಗೆ ಗೊತ್ತಿಲ್ಲ, ನೀನು ಈ ಫೀಲ್ಡ್ಗೆ ಬಂದ್ರೆ ನಿನಗೆ ಸಿಗೋ ಗೌರವನೇ ಬೇರೆನಪ್ಪ. ನಿನ್ನಲ್ಲಿ ವಿದ್ಯೆ ಇದೆ, ಆ ವಿದ್ಯೆ ಜನರು ಕಾಯ್ತಾ ಇದ್ದಾರೆ, ಆ ವಿದ್ಯೆನ ಆಚೆ ಕಡೆ ತಗೊಂಡ್ ಬಂದ ತಕ್ಷಣ ನಾನು 2ನೇ ಮಾತೇ ಆಡ್ಲಿಲ್ಲ. ಆಯ್ತು ಗುರುಜಿ ನಾನು ಬರ್ತೀನಿ. ನಾನು ಇದುವರೆಗಾಗ್ಲಿ ನಮ್ಮ ತಂದೆಯವ್ರನ್ನ ನಾನು ಇವತ್ತು ಅಪ್ಪ ಅಂತ ಕರೆದಿದ್ದೇ ಇಲ್ಲ, ಗುರುಗಳು ಅಂತಾನೆ ಕರೆಯೋದು. ಯಾಕೆ ಅಂದ್ರೆ ನನಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಗುರುಗಳು ಅವರೇ. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಶ್ರೀನಿವಾಸ ಶರ್ಮಾ ಒಂದು ಹೆಸರನ್ನ ಮಾಡಲಿಕ್ಕೆ ಕಾರಣೀಭೂತರು ಕೂಡ ಅವರೇ. ಅವರನ್ನು ನಾನು ಸದಾಕಾಲ ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ನನ್ನ ತಾಯಿ ಅವರನ್ನು ಕೂಡ ನಾನು ಪ್ರಾರ್ಥನೆಯನ್ನು ಮಾಡಲೇಬೇಕು. ಇನ್ನು ನೀವೆಲ್ಲರೂ ತಾಯಿಯಂದರು, ಒಂದು ಕಣ್ಣು ನನಗೆ ಜೀವನವನ್ನು ಕೊಟ್ಟ ಮತ್ತು ನನ್ನ ಬದುಕಿಗೆ ಕಾರಣರಾಗಿರ್ತಕ್ಕಂಥ ನನ್ನ ತಾಯಿ ಒಂದು ಕಣ್ಣಾದರೆ, ಇನ್ನೊಂದು ಕಣ್ಣು ನೀವೆಲ್ಲರೂ ತಾಯಿಯಂದರು. ನಿಜವಾಗ್ಲೂ ನೀವೆಲ್ಲರೂ ಕೂಡ ತಾಯಿಯಂದ್ರೆ. ನಿಮ್ಮನ್ನ ಸದಾ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಎಲ್ಲೇ ಹೋಗ್ಲಿ, ನಾನು ಹೆಂಗೇ ಇರಲಿ, ಯಾವ ಕ್ಷಣ ಆಗಲಿ, ನನ್ನ ಉಸಿರಿನ ಪ್ರತಿ ಕಣಕಣದಲ್ಲೂ ಕೂಡ ತಾಯಂದ್ರು ನೀವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಅಣ್ಣ ತಮ್ಮಂದ್ರು ನೀವೆಲ್ಲರೂ ಕೂಡ ನೆಮ್ಮದಿಯಾಗಿರ್ಬೇಕು. ನಾನಿದ್ದೇನೆ ನಿಮ್ಮ ಜೊತೆ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಬಂದ್ರು ಕೂಡ ಶ್ರೀನಿವಾಸ್ ಶರ್ಮಾ ಅವರಾಗ್ಲಿ, ಆನಂದ್ ಗುರೂಜಿಯವರಾಗ್ಲಿ ನಮ್ಮ ಜೊತೆ ಇದ್ದಾರೆ. ನಾನು ಹೆಂಗನ ಇರ್ತೀನಿ ಅನ್ನೋ ಧೈರ್ಯದ ಮೇಲೆ ನೀವು ಬದುಕಿ, ಅದಕ್ಕೆ ನಾನು ಸಾಥ್ ಕೊಡ್ತೀನಿ. ಎಂಥದೇ ಬೆಟ್ಟದಷ್ಟು ಕಷ್ಟ ಬರಲಿ, ಅದಕ್ಕೆ ಒಂದು ಸುಲಭ ತಂತ್ರಸಾರ ತಗೊಂಡು ಬಂದು ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ಒಡೆದೊಡಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಆ ಒಂದು ಬೆಳಕನ್ನು ಚೆಲ್ಲತಕ್ಕಂಥ ಕೆಲಸ ನಾನು ಮಾಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಭಗವಂತ ರೇವಣ ಸಿದ್ದೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಅನ್ನೋದಕ್ಕಂತ ಮಾತನಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ಒಳ್ಳೇದಾಗಲಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ವಿಶೇಷವಾದಂತಹ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸಿದ ಬಳಿಕ ಗುರೂಜಿಯವರು ತೆರಳಿದ್ದು ಬೀದರ್ ನಗರದಲ್ಲಿ ಇರುವಂತಹ ಐತಿಹಾಸಿಕ ಕೋಟೆಗೆ ಮತ್ತು ಕೋಟೆಯ ವಾಸ್ತುಶಿಲ್ಪ ಹೇಗೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ಮಾತನಾಡಿದ್ದಾರೆ. ಆ ವಿಚಾರಗಳೇನು ಅನ್ನೋದನ್ನ ನಾವೀಗ ನೋಡೋಣ.
12ನೇ ಶತಮಾನದಲ್ಲಿ ಹಿಂದೂ ಸಾಮ್ರಾಜ್ಯವಾಗಿ ಅವತ್ತಿನ ಕಾಲಧರ್ಮದಲ್ಲಿ ಇಂತಹ ಅದ್ಭುತವಾದಂತಹ ಕಲೆ ಕೆತ್ತಲಿಕ್ಕೆ ಶಿಲ್ಪಿಗಳಿಗೆ ಅನುವು ಮಾಡಿಕೊಟ್ಟಿದ್ದರು. ಅಂದಿನ ರಾಜರು ಕೆತ್ತನೆ ಮಾಡಿ ಭವ್ಯವಾದಂತಹ ಈ ಒಂದು ಆಸ್ಥಾನದಲ್ಲಿ ಇವತ್ತೆಲ್ಲವೂ ಸಹಿತ ಮುರಿದಿರ್ತಕ್ಕಂಥದ್ದು, ಕಿತ್ತಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಆ ಒಂದು ಏನು ಕುರುಹುಗಳಿದೆ ಅಷ್ಟು ಮಾತ್ರ ನಮಗೆ ಸಿಗ್ತಾ ಇದೆ. ಈ ಕೆತ್ತನೆ ಆಗಲಿ, ಈ ಒಂದು ಸಂಸ್ಥಾನದಲ್ಲಿರ್ತಕ್ಕಂಥ ಒಂದೊಂದು ಕೆತ್ತನೆಗಳು ಶಿಲ್ಪಶಾಸ್ತ್ರ ಪ್ರಕಾರ ಈ ಆಸ್ಥಾನದಲ್ಲಿರ್ತಕ್ಕಂಥ ಕೆತ್ತನೆಗಳು ಒಂದೊಂದು ಸಹಿತ ಒಬ್ಬೊಬ್ಬ ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅಂದು ರಾಜ ಮಹಾರಾಜರು ನಡೆಸಿರ್ತಕ್ಕಂಥ ಆಸ್ಥಾನ. ಒಳಗಡೆ ಅಂತೂ ಇನ್ನೂ ಸುಂದರವಾದಂತಹ ಕಲಾಕೃತಿಗಳಿದೆ. ಸುಂದರವಾದಂತಹ ಕಲಾಕೃತಿ ಅಂದರೆ ಬಹಳಷ್ಟು ಅಚ್ಚುಕಟ್ಟಾಗಿ ಸಮುದ್ರದಲ್ಲಿ ಸಿಗ್ತಕ್ಕಂಥ ಈ ಸಾಮಾನ್ಯಕ್ಕೆ ಕಾಮನಬಿಲ್ಲು ಅಂತ ಹೇಳ್ತೀವಲ್ಲ, ಕಾಮನಬಿಲ್ಲು ಆ ಸೂರ್ಯನ ಕಿರಣ ಪ್ರತಿಬಿಂಬಿಸಿದರೆ ಕಪ್ಪೆ ಚಿಪ್ಪು ಮತ್ತು ಅದರಲ್ಲಿ ಬರ್ತಕ್ಕಂಥ ಇನ್ನಷ್ಟು ಬಣ್ಣಗಳು ಆ ಸೂರ್ಯನ ಕಿರಣ ಬಿದ್ದರೆ ಬಂಗಾರದ ವರ್ಣವಾಗುತ್ತೆ. ಅಂತಹ ಬಂಗಾರದ ವರ್ಣವಾಗುವಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಮುದ್ರದಲ್ಲಿ ಸಿಗುವಂಥ ವಸ್ತುಗಳು ಸಹಿತ ಈ ಒಂದು ಆಸ್ಥಾನಕ್ಕೆ ಬಳಸಿದ್ದಾರೆ. ಒಳಗಡೆ ಅಂತೂ ನೋಡಲಿಕ್ಕೆ ಆನಂದವೇ ಆನಂದ. ಏನೇ ಆದರೂ ಈ ಸುಂದರವಾದಂತಹ ಕಲಾಕೃತಿ, ಈ ಒಂದು ಆಸ್ಥಾನ ಹಿಂದಿನ ರಾಜ ಮಹಾರಾಜರು ಈ ಸುಂದರವಾದಂಥ ಪ್ರದೇಶವನ್ನು ಕಟ್ಟಿಸಿರ್ತಕ್ಕಂಥದ್ದು. ಬೀದರಿನ ಜನತೆ ಭಾಗ್ಯವಂತರು. ಇದನ್ನು ಉಳಿಸ್ಕೊಳ್ಬೇಕು, ಇದು ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಇದು ಕರೆಕ್ಟಾಗಿ ಗೊತ್ತಾಗುವಂಥದ್ದಾದರೆ ಮಾತ್ರ ಚೆನ್ನ. ಯಾವುದೇ ವಸ್ತುಗಳನ್ನ ಹಾಳು ಮಾಡಬಾರ್ದು. ಯಾಕೆಂದರೆ ಇಂತಹ ಕಲಾಕೃತಿ, ಇಂತಹ ಒಂದು ಸೌಂದರ್ಯ ನಮ್ಮ ಈ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥದ್ದು ಬೀದರಿನ ಜನತೆಗೆ ಇದೊಂದು ಸೌಭಾಗ್ಯವೇ ಸರಿ. ಇಡೀ ದೇಶ ತಿರುಗಿ ನೋಡಬೇಕು ಬೀದರ್ನತ್ತ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಈ ಒಂದು ಆಸ್ಥಾನದ ಪ್ರಥಮ ದ್ವಾರ. ಅದಾದ ನಂತರ 3 ಕಂದಕಗಳಿದೆ. 3 ಕಂದಕಗಳಲ್ಲಿ ಮೊದಲನೇದಾದಂತಹ ಮೊದಲನೇ ಕಂದಕದಲ್ಲಿ ಜಲವನ್ನು ಬಿಟ್ಟು ಘಟಸರ್ಪಗಳನ್ನು, ಮೊಸಳೆಗಳನ್ನು, ಜೊತೆಗೆ ತನ್ನ ಇಲ್ಲಿ ಒಂದು ಆಸ್ಥಾನದ ರಕ್ಷಣೆಗಾಗಿ ಏನೆಲ್ಲ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡೋದು. 2ನೇ ಭಾಗದಲ್ಲಿ ಅಲ್ಲಿರ್ತಕ್ಕಂಥದ್ದು ಯಾರೊಬ್ಬರು ನಡೀಲಿಕ್ಕೆ ಆಗದಿರ್ತಕ್ಕಂಥದ್ದು, ಓಡಾಡಲಿಕ್ಕೆ ಆಗದಿರ್ತಕ್ಕಂಥದ್ದು. ಈ 3ನೇ ಭಾಗದ ಕಂದಕ ಇದೆಯಲ್ಲ, ಇಲ್ಲಿ
ಇರ್ತಕ್ಕಂಥ ಸೇನಾಧಿಪತಿಗಳು, ಸೈನಿಕರು ಅವರೆಲ್ಲ ಓಡಾಡ್ತಕ್ಕಂಥದ್ದು. ಒಟ್ಟಾರೆ ಅಲ್ಲಿಗೆ ಬೀದರ್ನ ಕೋಟೆ 5.5 ಕಿಲೋಮೀಟ್ರ್. ಬೀದರ್ನ ಕೋಟೆ 5.5 ಕಿಲೋಮೀಟರಷ್ಟು ಬೃಹತ್ ಮಟ್ಟದಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಆದರೆ ಈ ಕೋಟೆಯ ಸಂರಕ್ಷಣೆ, ಈ ಕೋಟೆ ಕಟ್ಟಿರ್ತಕ್ಕಂಥ ರೀತಿ ಇದೆಲ್ಲ ನೋಡೋದು ಮಹಾನಂದ. ಕಲ್ಯಾಣ ಕರ್ನಾಟಕದ ಈ ಸುಂದರವಾದಂಥ ಬೀದರಲ್ಲಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕೋಟೆ ಇದೆ ನೋಡಿ. ಈ ಕೋಟೆ ಮೆಚ್ಚುವಂಥದ್ದು. ಅಂದು ರಾಜ ಮಹಾರಾಜರು ಆಳಿರ್ತಕ್ಕಂಥದ್ದು, ಜೊತೆಗೆ ನವಾಬರು ಆಳಿರ್ತಕ್ಕಂಥದ್ದು. ಏನೇ ಆದರೂ ಈ ಸುಂದರವಾದಂಥ ಕೋಟೆ, ಈ ಕಟ್ಟಡಗಳು, ಜೊತೆಗೆ ಈ ಸುಂದರವಾದಂಥ ಕಲಾಕೃತಿ ಎಲ್ಲವೂ ಉಳಿಬೇಕು. ಮುಂದಿನ ಪೀಳಿಗೆ ಪ್ರತಿಯೊಬ್ಬರು ನೋಡಬೇಕು. ಹಿಂದಂತೂ ಅಚಾತುರ್ಯಗಳಾಯಿತು, ಆದರೆ ಮುಂದೆ ಹಾಗಾಗಬಾರ್ದು ಅಂದರೆ ಬರ್ತಕ್ಕಂತಹ ಯಾತ್ರಿಕರು ನೋಡಿ ಆನಂದಿಸಿ, ಆದರೆ ಯಾವುದನ್ನು ಹಾಳು ಮಾಡುವಂಥದ್ದಲ್ಲ. ಇರ್ತಕ್ಕಂಥ ಪ್ರತಿಯೊಂದರ ಸಂರಕ್ಷಣೆ ಎಲ್ಲರ ಹೊಣೆ. ಸುಮಾರು 5.5 ಕಿಲೋಮೀಟರಷ್ಟು ಇರ್ತಕ್ಕಂಥ ಬೃಹತ್ ಮಟ್ಟದ ಈ ಕೋಟೆ. ಈಗ ನಾವೇನು ನಿಂತಿರ್ತಕ್ಕಂಥ ಒಂದು ಚಾವಣಿ, ಇದು ಮೇಲಿರ್ತಕ್ಕಂಥದ್ದು. ಇದರ ತಳಭಾಗದಲ್ಲಿ ನಾವು ಮೇಲೆ ನೋಡಿದ ಪ್ರತಿಯೊಂದು ಸೌಂದರ್ಯ ಅದರ ತಳಭಾಗದಲ್ಲಿ ಒಂದು ಕೋಟೆನೇ ಇದೆ. ಆ ಕೋಟೆ ಗುಹೆ ಆಕಾರವಾಗಿರ್ತಕ್ಕಂಥದ್ದಂತೆ. ಆ ಗುಹೆಯಲ್ಲಿ ಪ್ರವೇಶ ಮಾಡಿದ್ರೆ ಎಲ್ಲಿಂದ ಹೋಗಿ ಎಲ್ಲಿ ಆಚೆ ಬರ್ತೀವೋ, ಯಾವ ಮಾರ್ಗದಲ್ಲಿ ಆಚೆ ಬರ್ತೀವೋ ಅದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಅಂದರೆ ಇಲ್ಲಿ ಓಡಾಡ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು, ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥವ್ರು ಸಹಿತ ಇವತ್ತಿಗೂ ಆ ಚಿಂತನೆಯಲ್ಲಿದ್ದಾರಂತೆ. ಅಂದರೆ ಯಾವ ಗುಹೆಯಿಂದ ಪ್ರವೇಶ ಮಾಡಿದ್ರೆ ಎಲ್ಲಿಂದ ಆಚೆ ಬರ್ತೀವಿ ಅಂತಕ್ಕಂಥದ್ದು ಆ ಮಾರ್ಗ ತಿಳಿದಂಥ ರೀತಿಯಲ್ಲಿದೆ. ಅಂದರೆ ಅಂತಹ ಒಂದು ಗೋಪ್ಯತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥದ್ದು ಈ ಒಂದು ಬೀದರಿನ ಈ ಒಂದು ಸಂಸ್ಥಾನದ ಕೋಟೆ. ಕರ್ನಾಟಕ ರಾಜ್ಯದ ಈ ಸೌಂದರ್ಯ ಬಹಳ ಮೆಚ್ಚುವಂಥದ್ದು. ರಾಜ್ಯದ ಜನತೆ ಪ್ರತಿಯೊಬ್ಬರು ಸಂತಸವನ್ನು ಪಡಬೇಕು. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಬೀದರ್ಲಿರ್ತಕ್ಕಂಥ ಈ ಬೃಹತ್ ಮಟ್ಟದ ಕೋಟೆ ನೋಡಲಿಕ್ಕೆ ಆನಂದ, ಮಹದಾನಂದ. ಒಮ್ಮೆ ಬರಬೇಕು, ಬೀದರ್ನಲ್ಲಿ ನಿಲ್ಲಬೇಕು. ಒಂದಲ್ಲ 2 ದಿವಸ ಇದ್ದರೂ ಈ ಕೋಟೆಯನ್ನು ನೋಡಲಿಕ್ಕೆ ನಿಮ್ಮ ಸಮಯ ಸಾಕಾಗೋದಿಲ್ಲ. ಅಷ್ಟು ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಕೋಟೆ. ಆದರೆ ಕೋಟೆಯ ರಕ್ಷಣೆ ಎಲ್ಲರ ಹೊಣೆ.
ಇದುವರೆಗೂ ನಾವು ಬೀದರ್ ನಗರದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಮತ್ತು ಐತಿಹಾಸಿಕ ಕೋಟೆಯ ವಾಸ್ತುಶಿಲ್ಪ ಹೇಗೆ ಅನ್ನೋದ್ರ ಬಗ್ಗೆ ಗುರುಶರು ಮಾತನಾಡಿದಂತಹ ದೃಶ್ಯಗಳನ್ನು ನೋಡಿದ್ವಿ. ನಾವೀಗ ನೋಡುವಂಥದ್ದು ಪ್ರತಿ ಹುಣ್ಣಿಮೆಯ ದಿವಸದಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಮಹರ್ಷಿ ಮಂದಿರ ಆಶ್ರಮದಲ್ಲಿ ನೆರವೇರಿಸಲಾಗ್ತಾ ಬಂದಿದ್ದೇವೆ. ಹಾಗಾಗಿ ಕಳೆದ ಹುಣ್ಣಿಮೆಯಂದು ಹನುಮ ಜಯಂತಿಯ ಪ್ರಯುಕ್ತ ಆಂಜನೇಯ ಸ್ವಾಮಿಯ ಉತ್ಸವವನ್ನ ಮಹರ್ಷಿ ಮಂದಿರದ ಆವರಣದಲ್ಲಿ ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ. ಜಯ ಜಯ ಶ್ರೀ ಹನುಮ, ಜಯ ಜಯ ಶ್ರೀ ಹನುಮ, ರಾಮನ ಕಂಠ ಹನುಮ, ಜಯ ಜಯ ಶ್ರೀ ಹನುಮ. ಮನೋಜವಂ ಆರ್ತುತಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ಮಾನವದುಭಕ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಜೊತೆಗೆ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಅದ್ಧೂರಿತವಾದಂಥ ಇವತ್ತಿನ ಈ ಕಾರ್ಯಕ್ರಮ ಪ್ರತಿ ಮಾಸ ಪ್ರತಿ ಹುಣ್ಣಿಮೆಯೆಂದು ನಡೆಯುವಂತಹ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಈ ಕಾರ್ಯಕ್ರಮ ಇವತ್ತು ದತ್ತ ಮಹಾರಾಜರಿಗೋಸ್ಕರ, ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವಕ್ಕೋಸ್ಕರ. ಹುಣ್ಣಿಮೆಯ ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ರೈತ ಬಾಂಧವರು ಎಲ್ಲರ ಜೊತೆಗೂಡಿ ನಡೆಸ್ತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ನೋಡುಗರ ಪ್ರತಿಯೊಬ್ಬರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡರಾಮ. ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಮನ ಸದ್ಭಕ್ತನಾಗಿರ್ತಕ್ಕಂಥ ರೋಮ ರೋಮಗಳಲ್ಲೂ ಸಹಿತ ನಿತ್ಯ ರಾಮನಾಮವನ್ನು ಪಠನೆ ಮಾಡ್ತಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಕರ್ನಾಟಕದಲ್ಲಿ ಹುಟ್ಟಿ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಸೇವೆಗಾಗಿ ಮುಡುಪಾಗಿರ್ತಕ್ಕಂಥ ಶ್ರೀಮದ್ ಹನುಮದ್ ರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಮಾಡುವಂಥ ಇವತ್ತಿನ ಈ ಶುಭ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಶುಭ ಸಂಧ್ಯಾಕಾಲದ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಸಕಲ ಭಕ್ತಾದಿಗಳಿಗೂ ಕ್ಷೇಮ ಉಂಟಾಗಲಿ, ಪ್ರತಿಯೊಬ್ಬರಿಗೂ ಸಹಿತ ಕ್ಷೇಮದಾಯಕವಾಗಿರಲಿ. ಹಾಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರಿಗೂ ಹಾಗೂ ಸದಾಕಾಲ ಅನ್ನವನ್ನು ಉಳಿಸ್ತಕ್ಕಂತಹ ರೈತ ಬಾಂಧವರಿಗೂ, ರೈತರಿಗೂ ಯೋಧರಿಗೂ ನಿತ್ಯವೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಶುಭ ಸಂಧ್ಯಾಕಾಲದ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತರಿಗೂ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಹಾಗೆ ಸ್ವಾಮಿಯ ಪುಟ್ಟದಾದಂಥ ಒಂದು ಚಿಕ್ಕ ಉತ್ಸವವನ್ನು ಮಾಡಿ ಉತ್ಸವ ಆದ ನಂತರ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ರಾಮತಾರಕ ಹವನವನ್ನು ಹಾಗೆ ದತ್ತಾತ್ರೇಯರ ಹವನವನ್ನು ಸಹಿತ ಇವತ್ತು ನಡೆಸೋಣ. ದತ್ತ ಮಹಾರಾಜರ ದರ್ಶನಕ್ಕಾಗಿ ಆಗಮಿಸಿರ್ತಕ್ಕಂಥ ಭಕ್ತ ಮಹರ್ಷರಿಗೂ ಹಾಗೂ ಪ್ರತಿ ಮಾಸದಲ್ಲಿ ನಡೀತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಹುಣ್ಣಿಮೆಯ ಅನುಷ್ಠಾನ ಅಂದರೆ ಸಾಕಷ್ಟು ಜನ ಭಕ್ತರು ಮನೆಯಲ್ಲೇ ಕೂತು ಅನುಷ್ಠಾನವನ್ನು ಮಾಡುವಂಥವರಿದ್ದಾರೆ. ಹಾಗಾಗಿ ಈ ಶುಭ ದಿನ ಯಾರೆಲ್ಲ ಸಂಧ್ಯಾಕಾಲ ಹುಣ್ಣಿಮೆಯ ಅನುಷ್ಠಾನಗಳನ್ನು ಮಾಡುತ್ತಿದ್ದೀರೋ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ರಾಮ ಕೋದಂಡರಾಮ ಜಾನಕಿ ರಾಮ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की.
ಮಹರ್ಷಿ ವಾಣಿ ಆನಂದ್ ಗುರೂಜಿಯವ್ರ ಕಾರ್ಯಕ್ರಮ ಅಂದರೆ ಇಡೀ ಕರ್ನಾಟಕ ಅಲ್ಲ ದೇಶದಾದ್ಯಂತ ನೋಡ್ತಾ ಇದ್ದಾರೆ ಇವತ್ತು. ನಾವು ಕೂಡ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಕಂಪಲ್ಸರಿ ನೋಡ್ತೀರಿ. ಮಹರ್ಷಿ ಮಂದಿರ ಆಶ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಹೇಗೆ ನಿರ್ವಹಿಸಲಾಗ್ತಿತ್ತು ಅಂತ ನೋಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ವಿಶೇಷವಾದಂತಹ ಹೋಮ ಕಾರ್ಯಕ್ಕೆ ಗುರೂಜಿಯವರು ಚಾಲನೆಯನ್ನು ನೀಡಿದರು. ಲೋಕ ಕಲ್ಯಾಣಾರ್ಥವಾಗಿ ಸಲ್ಲಿಸಲಾದಂತಹ ಹೋಮ ಕಾರ್ಯ ಹೇಗಿತ್ತು ನೋಡೋಣ. ಗಣನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋದರಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿ ಮಂದಿರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವೂ ಆಗಿರ್ತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ಜೊತೆಗೆ ಗುರುದತ್ತ ಮಹಾರಾಜರ ಆರಾಧನೆ, ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ಪ್ರತಿ ಹುಣ್ಣಿಮೆಯೂ ಒಂದೊಂದು ವಿಶೇಷತೆಗಳು ನಡೀತಲೇ ಬಂದಿದೆ. ಹಾಗೆ ಈ ಹುಣ್ಣಿಮೆ ಸಹಿತ ಅರ್ಥಗರ್ಭಿತವಾದಂಥ ರೀತಿ ಇವತ್ತು ದತ್ತನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ, ಜೊತೆಗೆ ಮೊನ್ನೆಯಷ್ಟೇ ಆದಂಥ ಹನುಮದ್ರುತ. ಇನ್ನು ಹನುಮದ್ರುತ ಮತ್ತು ದತ್ತನ ಆರಾಧನೆಯ ಮಧ್ಯದಲ್ಲಿ ಶ್ರೀನಿವಾಸನ ಅನುಗ್ರಹ ಬೇಕೇ ಬೇಕು. ಶ್ರೀನಿವಾಸನ ಅನುಗ್ರಹ ಆಯಿತು ಅಂದರೆ ಶ್ರೀನಿವಾಸನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆದಂಗೆ ಅಲ್ವಾ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂಥೇಳಿ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಹಾಗೆ ಇವತ್ತಿನ ಕಾಯಕಕ್ಕೆ ಬಹಳ ಅದ್ಧೂರಿತವಾಗಿ ಸಾಕಷ್ಟು ಜನ ರೈತ ಬಾಂಧವರು ಸಹಿತ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಆತ್ಮೀಯರು ಸದಾಕಾಲ ಆಶ್ರಮದಲ್ಲಿ ಒಂದಲ್ಲ ಒಂಥರ ಸೇವೆಗಳನ್ನು ಸಲ್ಲಿಸ್ತಾ ಬರ್ತಾ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ಕೊಂಡಿರ್ತಕ್ಕಂಥ ನಮ್ಮ ರಾಜೀವ್ ಗೌಡರು ಸಹಿತ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಹಾಗೆ ಅವರೊಂದಿಗೆ ಸಾಕಷ್ಟು ಜನ ಅವರ ಸಂಗಡಿಗರು, ಅವರ ಸ್ನೇಹಿತರು, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಂಧು ಬಾಂಧವರೆಲ್ಲರೂ ಸೇರಿದ್ದಾರೆ ಅಂದರೆ ಅದು ತಪ್ಪಾಗೋದಿಲ್ಲ. ಹಾಗೆ ಇವತ್ತು ನಮ್ಮ ಆಶ್ರಮದ ಸದ್ಭಕ್ತರು ಸಾಕಷ್ಟು ಉತ್ತರ ಕರ್ನಾಟಕದಿಂದ ಸಹಿತ ಯಾದಗಿರಿಯಿಂದ ಹಿಡಿದು ಬೀದರ್ ತನಕ ಸಾಕಷ್ಟು ಜನ ಎಲ್ಲರೂ ಬಂದಿದ್ದಾರೆ. ಉದ್ದೇಶ ಪ್ರತಿ ಹುಣ್ಣಿಮೆಯೆಂದು ನಡೆಯುವಂಥ ಕಾಯಕಕ್ಕೆ ನಾನೂ ಬರ್ತೀನಿ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥದ್ದು ಇವತ್ತು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಶುಭ ಸಂಜಾಕಾಲ ಗೋಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಮಹರ್ಷಿ ಮಂದಿರದಲ್ಲಿ ಪ್ರಥಮವಾಗಿ ಗಣಪತಿ ಆರಾಧನೆ, ಅದಾದ ನಂತರ ಚಿಕ್ಕದಾದಂತಹ ಪುಟ್ಟದಾದಂತಹ ಒಂದು ಉತ್ಸವ, ಬೃಹತ್ ಮಟ್ಟದ ಆನೆಯನ್ನು ತಂದು ಆನೆ ಮೇಲೆ ಅಂಬಾರಿ ಉತ್ಸವ ಮಾಡಬೇಕು ಎಂಬತಕ್ಕಂಥ ಕನಸು ಈ ನಿಮ್ಮ ಮಹರ್ಷಿಗಳದೇ ಆಗಿದ್ದರೂ ಆನೆಯನ್ನು ಪ್ರತಿ ಬಾರಿ ತರ್ತಕ್ಕಂಥದ್ದು ಬಹಳ ಕಷ್ಟ. ಅದಕ್ಕಾಗಿ ನಮ್ಮ ಆಶ್ರಮದಲ್ಲಿ ಒಂದು ಪುಟ್ಟ ಆನೆ ಇದೆ. ಆ ಪುಟ್ಟ ಆನೆ ಮೇಲೆ ಒಂದು ಉತ್ಸವ ಅಂತೂ ಪ್ರತಿ ಹುಣ್ಣಿಮೆ ನಡೀತಾನೆ ಇರುತ್ತೆ. ಆ ಪುಟ್ಟ ಆನೆಯನ್ನು ತಾವು ನೋಡಿದ್ದೀರಿ. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಗಣಪತಿ ಆರಾಧನೆ ಮಾಡೋಣ, ವಿಶ್ವಕ್ಷೇನ ಆರಾಧನೆ ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಆರಾಧನೆಯೊಂದಿಗೆ ಮಹಾಗಣಪತಿ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಜೊತೆಗೆ ಇವತ್ತು ನಡೀತಕ್ಕಂಥ ಪ್ರತಿಯೊಂದು ಕಾಯಕವನ್ನು ಸಹಿತ ದರ್ಶನ ಮಾಡ್ತಿದ್ದೀರಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಸಮೇತ ಮಹಾಗಣಪತಿಯನ್ನು ಮತ್ತು ಪಂಚಕಲಶವನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ಮಾಡಿ ಗುರು ದತ್ತ ಮಹಾರಾಜರನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೇಳ್ಕೊಳ್ಳಿ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ಆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿಗೆ ಗುರುವಾಗಿರ್ತಕ್ಕಂತಹ ಸಮಸ್ತರ ಕಷ್ಟಗಳನ್ನು ಓಲೈಸ್ತಕ್ಕಂತಹ ಸಕಲ ಜಾತಕದಲ್ಲೂ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುವಂತಹ ಗುರು ದತ್ತಾತ್ರೇಯ ಅನುಗ್ರಹ ಸಮಸ್ತರಿಗೂ ಇರಲಿ ಅಂತ ಹೇಳಿ ಗುರುಗಳನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು ಆರಾಧನೆ ಮಾಡ್ತಾ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣ, ಮಹಾವಿಷ್ಣು ಸಮೇತ ಶ್ರೀಮದ್ ಮಹಾಲಕ್ಷ್ಮಣ ದೇವತಾ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣ ಸಹಿತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕವನ್ನು ಶುರು ಮಾಡೋಣ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವದೇವಾಚ ಭರ್ವಾಚ ರೇವತೆ ನಾಮೈಕ್ರೇವತೋ ವಾಗ್ದೇವ್ಯೈ ನಮಃ. ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟೇಶ್ವರಾಯ ನಮಃ. ಮಹಾವಿಷ್ಣವೇ ನಮಃ. ಕಲ್ಯಾಣ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಹರಿ
ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಾ ಇದ್ದೀರಿ ಬಹಳ ಅದ್ಧೂರಿತವಾಗಿ ಸಾಂಗೋಪಾಂಗವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ನಡೀತಿರ್ತಕ್ಕಂಥ ಇವತ್ತಿನ ಈ ಮಹತ್ ಕಾರ್ಯವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಭಗವತಿಯ ಅನುಗ್ರಹ ಎಲ್ಲರಿಗೂ ಇರಲಿ. ಜೊತೆಗೆ ಗುರು ದತ್ತಾತ್ರೇಯರ ಹನುಮತ ವೃತ್ತದ ಈ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕರಿಗೂ ಹಾಗೂ ಇಲ್ಲಿಗೆ ಆಗಮಿಸತಕ್ಕಂಥ ರೈತ ಬಾಂಧವರಿಗೂ ಹಾಗೂ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರಿಗೂ ಎಲ್ಲರಿಗೂ ಒಳಿತಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಕಾಯಕ ಸಮಸ್ತ ಕಲ್ಯಾಣಾದಿ ಮಹಾಶಕ್ತರ ದೇವತಾ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿದ್ದೀವಿ. ವಿಘ್ನೇಶ್ವರನ ಮುಂದೆ ಇವತ್ತಿನ ದಿವಸ ಮೊದಲು ಗಣಪತಿಯಿಂದ ಆರಾಧನೆ ಮಾಡೋಣ. ಗಣಪತಿ ಆದಿತ್ಯಾದಿ ನವಗ್ರಹ ಸಮೇತ ಲಕ್ಷ್ಮೀನಾರಾಯಣರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ದೇವರನ್ನು ನಾವು ಪ್ರಾರ್ಥನೆ ಮಾಡೋಣ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಲ್ಲಿಸಲಾದಂತಹ ಹೋಮ ಕಾರ್ಯ ಹೇಗಿತ್ತು ಅಂತ ನೋಡ್ತಿದ್ವಿ. ಇಲ್ಲಿ ನೆರವೇರಿಸಲಾದಂತಹ ಮಹಾಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ.
ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ದತ್ತ ಜಯಂತಿ ಮತ್ತು ಹನುಮಾನ್ ರಥದ ಪ್ರಯುಕ್ತ ಇವತ್ತು ಹೋಮ ಹವನಗಳನ್ನು ಇಟ್ಕೊಂಡು ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಿದರು. ಅವುಗಳಲ್ಲಿ ನಾವು ನನ್ನ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರುಗಳು ಎಲ್ಲ ನನ್ನ ಬಂಧುಗಳು ಇವತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ ಎಲ್ಲರೂ. ಈ ಒಂದು ಆನಂದ ಗುರೂಜಿಯವರ ಆಶ್ರಮದಲ್ಲಿ ಸದಾ ನಾವು ಈ ಏನು ಒಂದು ಕಾರ್ಯಕ್ರಮಗಳು ನಡೆಯುತ್ತಿರುತ್ತೆ ಆ ಕಾರ್ಯಕ್ರಮಗಳಿಗೆ ಸದಾ ನಮ್ಮ ಎಲ್ಲ ಶಿಡ್ಲಘಟ್ಟ ಸಮಸ್ತ ಜನತೆ ಯಾವತ್ತೂ ಕೂಡ ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ಭಾಗ್ಯ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆನಂದ್ ಗುರೂಜಿಗಳವ್ರ ಹತ್ರ ಕೇಳ್ಕೊತಿದ್ದೀವಿ. ಆಶ್ರಮದ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ. ನಮ್ಮ ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದ ಜನತೆ ಸದಾ ಸಿದ್ಧ ಇರ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ 8 ಗಂಟೆಗೆ ಇದೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.